ಮಂಡ್ಯ ತಾಲೂಕು ಬಿಹಡ್ನ ಗ್ರಾಮದ ರೈತ ಪುಟ್ಟಸ್ವಾಮಿ ನಾಗಮ್ಮ ದಂಪತಿಗಳು ಹಾಗೂ ಪಾಂಡವಪುರ ತಾಲೂಕು ಮಂಡಿಬೆಟ್ಟಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಸಾಲದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇವರ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿತು. ಮಂಡ್ಯ ನಗರದ ವಿಶ್ವೇಶ್ವರಯ್ಯ ಪ್ರತಿಮೆಯ ವೃತ್ತದಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆ ಉಸ್ತುವಾರಿಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ವಹಿಸಿದ್ದರು. ಕೊಡಲೇಬೇಕು. ರೈತರ ಹೋರಾಟಕ್ಕೆ ಜಯವಾಗಲಿ. ಮಂಡ್ಯ ತಾಲೂಕು ಬಿಹಡ್ನ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ದಂಪತಿಗಳಿಗೆ ಪರಿಹಾರ ನೀಡಲೇಬೇಕು. ರೈತ ಆತ್ಮಹತ್ಯೆ ತಡೆಗಟ್ಟಲು ವಿಫಲವಾಗಿರ್ತಕ್ಕಂಥ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರ ಆತ್ಮಹತ್ಯೆ ತಡೆಗಟ್ಟಲು ವಿಫಲವಾಗಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರು ಬೆಳೆದ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆ ಸಿಗಲೇಬೇಕು. ಸ್ವಾಮಿನಾಥನ್ ಆಯೋಗದಂತೆ ಬೆಂಬಲ ಬೆಲೆ ನಿಗದಿ ಆಗಲೇಬೇಕು. ರೈತರ ಆತ್ಮಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ಶಾಶ್ವತವಾದ ಕ್ರಮ ಜಾರಿ ಮಾಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್. ರೈತರ ಹೋರಾಟಕ್ಕೆ ಜಯವಾಗಲಿ. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ತಕ್ಷಣ ಬಾಕಿ ಇರ್ತಕ್ಕಂಥ ಪರಿಹಾರ ಬಿಡುಗಡೆ ಆಗಲೇಬೇಕು. ರಸಗೊಬ್ಬರ, ಕ್ರಿಮಿನಾಶಕ ಮತ್ತು ವಿತ್ತನೆ ಬೀಜಗಳಿಗೆ ಪರಿಹಾರ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್. ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಆಗಲೇಬೇಕು. ಸಂಘ ಜಿಂದಾಬಾದ್. ಮಂಡ್ಯ ತಾಲೂಕು ಬಿಹಡ್ನ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು. ರೈತರ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಸರ್ಕಾರದ ನೀತಿಗಳ ವಿರುದ್ಧ ಹೇಳಿ ಧಿಕ್ಕಾರ. ಮಂಡ್ಯ ನಾಡು ಸಿಹಿ ನಾಡಿನ ರೈತರ ಕಹಿ ಬದುಕನ್ನು ಅನುಭವಿಸ್ತಾ ಇರತಕ್ಕಂಥ ಒಂದು ನಾಡು. ಕಳೆದ 4 ದಿನಗಳಲ್ಲಿ, ಒಂದು ವಾರದಲ್ಲಿ 4 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ರೈತರ ದುಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವಲೋಕನವನ್ನು ಮಾಡಬೇಕು. ಮಂಡ್ಯ ತಾಲೂಕಿನ ಬಿಹಡ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ಅಂತಕ್ಕಂತಹ ದಂಪತಿಗಳು ಒಂದೇ ಮರಕ್ಕೆ ನೇತಾಕೊಂಡು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶ ಯಾವ ಕಡೆಗೆ ಸಾಗ್ತಾ ಇದೆ? ದೇಶದ ಅಭಿವೃದ್ಧಿ ಅಂತಂದ್ರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಲ್ಲ. ದೇಶದ ಅಭಿವೃದ್ಧಿ ಅಂತಂದ್ರೆ ದಸಪಥ ರಸ್ತೆಗಳಲ್ಲ. ದೇಶದ ಅಭಿವೃದ್ಧಿ ಅಂತಂದ್ರೆ ರೈತ ಕೂಲಿಕಾರನ ಬದುಕು ಉತ್ತಮವಾಗಿದೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥದ್ದು. ಹಾಗಾಗಿ ನಾವು ತಲಾ 25 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು. ಜೊತೆಗೆ ಕೆಲವು ಜನಪ್ರತಿನಿಧಿಗಳು ಸತ್ತ ನಂತರದಲ್ಲಿ ಮೊಸಳೆ ಕಣ್ಣೀರನ್ನು ಸುರಿಸಿ ಅವರಿಗೆ ಪರಿಹಾರ ಕೊಡೋದ್ರ ಬದಲಾಗಿ ಮೊದಲು ಅವರು ಸಂಸತ್ನಲ್ಲಿ, ಶಾಸನಸಭೆಗಳಲ್ಲಿ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕೆ ಹೋರಾಟ ಮಾಡಬೇಕು. ರೈತರಿಗೆ, ಪ್ರತಿಯೊಬ್ಬ ರೈತರು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕಾಗಿ ಹೋರಾಟ ಮಾಡಿದ್ರೆ ರಾಜಕೀಯ ಲಾಭಕ್ಕಾಗಿ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥದ್ದು ಪರಿಹಾರ ಅಲ್ಲ. ಅದ್ರ ಪರಿಹಾರ ಅಂತಂದ್ರೆ ಸತ್ತಂತೆ ಬದುಕ್ತಾ ಇರತಕ್ಕಂಥ ರೈತರ ಜೀವನವನ್ನು ಉತ್ತಮಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲೇ ಸಾಲ ಮನ್ನಾ ಮಾಡಬೇಕು. ಋಣಮುಕ್ತ ಕಾಯ್ದೆಯನ್ನು ಜಾರಿ ಮಾಡಬೇಕು. ಕನಿಷ್ಠ ಕೃಷಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿಗಾದರೂ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಸಂಬಂಧಪಟ್ಟಂತ ಸರ್ಕಾರಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.